ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ನಮ್ಮೊಂದಿಗೆ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಜರಂಗ್ ಪವಾರ್ ಇದ್ದಾರೆ. ಇಂದು ನಾವು ಲೈವ್ ಮಾಡುವ ಉದ್ದೇಶ, ಈಗಾಗಲೇ ನಾವು ಇಂದು 2-3 ಲೈವ್ ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ, ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿರುವ ಬಗ್ಗೆ ನಾವು ಈಗಾಗಲೇ 2-3 ಲೈವ್ ಮಾಡಿದೆವು. ಈಗ ಕೂಡ ನಾವು ಅರಣ್ಯ ಇಲಾಖೆ ಮಾಡಿದಂತಹ ಏನು ಅವ್ಯವಹಾರ, ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ಇವರು ಕೊಳ್ಳೆ ಹೊಡಿತಾ ಇದ್ದಾರೆ ಎಂಬಂಥದ್ದನ್ನು ನಿಮಗೆ ನಾವು ತೋರಿಸ್ಬೇಕಾಗ್ಯದ. ಯಾಕಂತಂದ್ರೆ ಎಲ್ಲೋ ಸುಮ್ಮನೆ 1,000-2,000 ಒಂದು 10-1 ಲಕ್ಷದ ಒಳಗಾಗಿ ಏನು ಅದ ಅಂತಂದ್ರೆ ಏನು ಇದು ಇದ್ದಿಲ್ಲ. ಇದು ಕೋಟಿ ಗಣತಿಲ್ಲ, ಭಾಳ ದೊಡ್ಡ ಹಗರಣ. ಇದು 2023-24 ಸಾಲಿನಲ್ಲಿ ಆಗಿರ್ತಕ್ಕಂಥ ಅಲ್ಲಿ ಮತ್ತೆ ಇಲ್ಲಿವರೆಗೆ 2023-24ರಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಹಗರಣ ಇದು. ಈಗ ನಾವು ಸದ್ಯಕ್ಕೆ ಈ ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದ ಸರ್ವೆ ನಂಬರು 137, ಇದು ಒಟ್ಟು ಅರಣ್ಯ ಇಲಾಖೆ ಭೂಮಿ 67 ಎಕರೆ 19 ಗುಂಟೆ ತೋರಿಸ್ತಾ ಇದೆ. ಇದು ಈ ಜಮೀನಿನಲ್ಲಿ ಏನು ಅರಣ್ಯ ಇಲಾಖೆದ ಇದು ಜಮೀನಿನಲ್ಲಿ ಇವರು 20 ಹೆಕ್ಟರ್ ನಲ್ಲಿ 2023-24ನೇ ಸಾಲಿನಲ್ಲಿ ಮರಗಳು ಹಚ್ಚಲಕ್ಕಂತಂದು ಇವು ಗಾರಿಗಳೇನಂತಂದ್ರೆ ಕೆದರಿದ್ರು, ಅದು ಹಣ ಎಬ್ಬಿಸ್ಕೊಂಡಿದ್ದಾರೆ ಅವರು. 22-23ರಲ್ಲಿ 22-23ರಲ್ಲಿ ಇಲ್ಲಿರ್ತಕ್ಕಂಥ ಗಿಡಗಳು ಹಚ್ಚಲಕ್ಕೆ ಗಾರಿ ಹೊಡೆದು ಅದರ ಬಿಲ್ ಎತ್ಕೊಂಡಿದ್ದಾರೆ. 23-20 ಅಂದ್ರೆ 1 ವರ್ಷದ ನಂತರ 22ರಾಗ ಗಾರಿ ಹೊಡೆದ್ರು, ಬಿಲ್ ಎತ್ಕೊಂಡ್ರು, ಆಯ್ತು. ಅದು 22-23ರಾಗ 23-24ನೇ ಸಾಲಿನಲ್ಲಿ ರೀಫಿಲ್ಲಿಂಗ್ ಅಂತಂದು ಹೇಳಿ ಮತ್ತೆ ಇದಕ್ಕೇನಂತಂದ್ರೆ ಇದ್ದಿನಂಥ ಗಾರಿಗಳಿಗೆ ಮತ್ತೆ ಸ್ವಲ್ಪ ಅಗದು ಮರಗಳು ಹಚ್ಚಿದ್ದಾರೆ, ಹೊಸ ಮರಗಳು ಹಚ್ಚಿದ್ದಾರೆ. ಹಚ್ಚಲಿ, ಒಳ್ಳೆ ಕೆಲಸದ ಮರಗಳು ಹಚ್ಚಂಥದ್ದು ಒಳ್ಳೆ ಕೆಲಸ, ಒಳ್ಳೇದು ಮಾಡ್ತಾ ಇದ್ದಾರೆ. ಆದರೆ ಆ ಮರಗಳು ಹಚ್ಚಿದ ನಂತರ ಅದಕ್ಕೆ ಜೋಪಾನ ಮಾಡಿ ಬೆಳೆಸೋದು ಕೂಡ ಅವ್ರ ಕರ್ತವ್ಯ. 20 ಹೆಕ್ಟರ್ ಅಂತಂದ್ರೆ 50 ಎಕರೆ ಜಮೀನು ಆಗ್ತದೆ. ಇದು 67 ಎಕರೆ 19 ಗುಂಟೆದಾಗ 50 ಎಕರೆ ಭೂಮಿ ಏನಂತಂದ್ರೆ ಇವರು ಮರಗಳು ಹಚ್ಚಿದೇವು ಅಂತಂದು 23-24ನೇ ಸಾಲಿನಲ್ಲಿ ಅವ್ರೇನಂತಂದ್ರೆ ಬಿಲ್ಲು ಎಬ್ಬಿಸ್ಕೊಂಡಿನಂಥದ್ದೇನಂತ ನನ್ನ ಕೈದಾಗ ದಾಖಲೆಗಳಿವೆ. ಆ ಮರಗಳು ಈಗ ಯಾವ ರೀತಿ ಏನಂತಂದ್ರೆ ಇವರು ಬೆಳೀತಾ ಇದ್ದಾವೆ, ಎಷ್ಟು ದೊಡ್ಡವಾಗ್ಯಾವ ಅಂಬಂತೂ ನಾವು ನೋಡ್ಬೇಕಾಗ್ಯದ. ಯಾಕಂತಂದ್ರೆ ಹಣ ಅಂತೂ ಲೂಟಿ ಮಾಡಿಕೊಂಡ್ರು, ಸಾರ್ವಜನಿಕರ ತೆರಿಗೆ ಹಣ ಏನಂತಂದ್ರೆ ಇವರು ಹಳ್ಳ ಹಿಡಿಸಾಕಿದ್ರು. ಆದ್ರೆ ಈಗ ಅದಕ್ಕೆ ಬೆಳೆಸ್ಬೇಕಲ್ಲ, ಇವರು ಯಾವ ರೀತಿ ಬೆಳೆಸ್ಯಾರ ಅಂಬದು ನಿಮಗೆ ಕಂಡಿದ್ರೆ ನಾವು ತೋರಿಸ್ತೇವೆ. ಇಲ್ಲಿ ನೋಡ್ರಿ ಬಂಧುಗಳೇ, ಇಲ್ಲಿ ತೆಳಗೆ ನೋಡ್ರಿ, ಇದು ಒಂದು ಗಿಡದ ಅಂತರ ಎಷ್ಟು ಇರಬೇಕು ಅಂಬತ್ತು ಸ್ವಲ್ಪ ನೀವು ಇಲ್ಲಿ ಇರ್ತಕ್ಕಂಥ ದಕ್ಷ ಅಧಿಕಾರಿಗಳಿಗೆ ಏನಂತಂದ್ರೆ ಒಂದು ಸುಮ್ಮನೆ ಎಳ್ಳಿನ ದಾಣಿ ಒಟ್ಟ ನಂತರ ಅವ್ರಿಗೆ ಪ್ರಜ್ಞೆ ಇಲ್ಲ. ಇಷ್ಟು ಹತ್ತಿರ ಮರಗಳ ನಂತರ ಹಚ್ಚೋದು ಇದು ಅವ್ರು ಇದ್ರೊಳಗೆ ಎಷ್ಟು 5 ಫೀಟ್ ಇಲ್ಲ ರೀ, 5 ಫೀಟ್ ಇಲ್ಲ. ಯಾಕಂದ್ರೆ ಕುಂತರ ನಂದು ಕೈಗಳು 5 ಫೀಟ್ ಅಂತಂದ್ರೆ ನೋಡ್ರಿದು. ಈ ಮರ ಈಚಕ್ ಮುಟ್ಲತ್ತಿದೆ, ನಾನು ಈಚಕ್ ಗಿಡನೇ ಇಲ್ಲ ಗಿಡ ಅದ ಅಂತ ತಿಳ್ಕೊರಿ. ಯಾಕೆ ಗಾರಿ ಹೊಡೆದಾರಲ್ಲ, ಇಲ್ಲೆಲ್ಲ ಗಾರಿಗಳು ಹಿಂಗೇವ. ಇದಕ್ಕೆ ನೋಡ್ಬೋದು, ಇದು 1 ಫೀಟ್ ಅಂತರ ಇಲ್ಲ, ಈಗ 1 ಫೀಟ್ ಇದರಿಂದ ಇದಕ್ಕೆ ಇದು ಅಂತರ 2 ಫೀಟ್ ಗ್ಯಾಪ್ ಇದೆ. ಹಚ್ಚಿದಾರ, ಹಚ್ಚಲಿ. ಇಲ್ಲಿದು ಗಿಡ ಮುಟ್ಟದ್ರು ಮುರಿದು ಬಂತು. ಇದು 2023-24ನೇ ಸಾಲಿನಲ್ಲಿ ಹಚ್ಚಿದಂಥದ್ದು. ಇದಕ್ಕಿಂತ ಮೇಂಟೆನೆನ್ಸ್ ಇಲ್ಲ, ಇಲ್ಲಿ ಮರನೇ ಇಲ್ಲ. ಇಲ್ಲಿದು 2023-24ರಾಗ ಹಚ್ಚಿದ ಮರ. ಇದು ಹಚ್ಚಿದ ಕಾಣಿಸ್ತಾ ಇಲ್ಲ ನಮಗೆ. ಯಾಕಂತಂದ್ರೆ ಇವ್ರು ಸೆಂಟ್ರದಾಗ ಹಚ್ತಾರೆ ಗಾರಿಗಳದಾಗ, ಸೆಂಟ್ರಲ್ಲ ಇದು ಒಂದು ಕಡೆ ಕೊನೆಗೆ ಅಂದ್ರೆ ಅದು ಹ್ಯಾಂಗೋ ಬೆಳೆದದು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದೊಂದಕ್ಕೆ ನಾನು ತೋರಿಸ್ತೇನೆ ನಿಮ್ಗೆ.
ಇಲ್ಲಿ ನೋಡ್ರಿ ಮರ ಇಲ್ಲ. ಈಗ ಇಲ್ಲಿ ನೋಡ್ರಿ ಮರ ಇಲ್ಲ, ಇಲ್ಲಿ ಮರ ಇಲ್ಲ, ಅಲ್ಲಿಲ್ಲ, ಅಲ್ಲಿಲ್ಲ, ಒಂದೊಂದು ಸ್ವಲ್ಪ ಏನೋ ಸಣ್ಣದಾಗ್ಯದ. ಈಗ ಇಲ್ಲಿ ನೋಡ್ರಿ, ಇದು ನೋಡ್ರಿ, ಇಲ್ಲಿ ನೋಡ್ಬೋದು. ಇವ್ರ ಮರಗಳು ಹಚ್ಚಿದ್ದು 2023-24 ಸಾಲಿನಲ್ಲಿ. ಇದು ಎಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇವ್ರು ಹಚ್ಚಿನಂಥದ್ದು ನಿಮಗೆ ಕಾಣಿಸ್ತಾ ಇದ್ದಾವೆ. ಈ ರೀತಿ ಈ ಅರಣ್ಯ ಇಲಾಖೆಯ ಅಧಿಕಾರಿಗಳೇನಂತಂದ್ರೆ ಲೂಟಿ ಮಾಡ್ತಾ ಇದ್ದಾರ. ದಯವಿಟ್ಟು ಸಂಬಂಧಪಟ್ಟ ಮೇಲಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ 2023-24 ಸಾಲಿನಲ್ಲಿ ಯಾವ ಅಧಿಕಾರಿ ಇದ್ರು, ಯಾರು ಲೂಟಿ ಮಾಡ್ಯಾರ, ಇದಕ್ಕೆ ಮೇಂಟೆನೆನ್ಸ್ ಏನಂತಂದ್ರೆ ಈಗ 2023-24 ಸಾಲಿನಂತಂದ್ರೆ 24-25 ಸಾಲಿನಲ್ಲಿ ಇವ್ರು ಏನಂತಾರೆ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಮಾಡ್ಬೇಕಂತಂದು ಇವ್ರು ಲೂಟಿ ಮಾಡಿದಿರಬಹುದು, ಮಾಡಿರಬಹುದು ಅಂತ ನಮಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಈ ತಿಂಗಳ ಮಡಿಕೆ ಇವ್ರು ಇಷ್ಟು ವೇಟ್ ಮಾಡಲ್ಲ. ಯಾರು ನಮಗೆ ಕೇಳಾರ ಅಂತ ತಿಳ್ಕೊಂಡು ಇವ್ರು ಲೂಟಿ ಮಾಡಿರ್ಬೋದು. ಅದು ಕೂಡ ನಾವೇನಂತಾರೆ RTIದಾಗ ಹಾಕಿರೋದ್ರ ದಾಖಲೆ ತರಿಸ್ಕೋತೇವೆ. ಒಂದ್ರೆ ಲೂಟಿ ಮಾಡಿ ಇತ್ತು ಅಂತಂದ್ರೆ ಆ ಹಣ ಯಾರು ಲೂಟಿ ಮಾಡ್ಯಾರ ಅವ್ರ ಮೇಲೆ ಕಾನೂನು ಪ್ರಕಾರ ಆ್ಯಕ್ಷನ್ ಆಗಬೇಕು. ಮತ್ತೇನಂದ್ರೆ ಏನು ಲೂಟಿ ಮಾಡಿದಂಥ ಹಣ ವಾಪಸ್ ಸರ್ಕಾರಕ್ಕೆ ಏನಾದ್ರೆ ಕಟ್ಟಿಸ್ಲಕ್ಕೆ ಹಚ್ಬೇಕಂತಂದು ನಾ ಹೇಳ್ತಾ ಇದ್ದೇನೆ. ಇದು ಸಣ್ಣ ಮಟ್ಟದಲ್ಲ, ಇದು ಕೋಟಿ ಗಣತಿಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಲೂಟಿ ಮಾಡಿದ್ದಾರೆ. ಕೋಟಿ ಗಣತಿಲಿ ಸಾರ್ವಜನಿಕರ ತೆರಿಗೆ ಹಣ ಕೊಳ್ಳೆ ಹೊಡೆದಿದ್ದಾರೆ. ಸಾರ್ವಜನಿಕನ ಕಟ್ತಾ ಇದ್ದಾರೆ. ಕಟ್ತಕ್ಕಂಥ ಇದು ನೀರು ನಿಂದ್ರಲಕ್ಕ ಮಾಡ್ಯಾರ್ರಿ ಅವ್ರು. ನೀರು ನಿಂದ್ರಲಕ್ಕ ಗಿಡಗಳಿಗೆ ನೀರು ನಿಂತು ಇದು ಮಾಡಬೇಕು. ಗಿಡಗಳು ಎಲ್ಲಂದ್ರ ಮೇಲೆ ನೀರು ನಿಂದ್ರಿಸಿ ಏನು ಮಾಡ್ತಾರೆ ಅವ್ರು ಹಣ ಲೂಟಿ ಮಾಡ್ಕೊಳಕ್ಕೆ ಅಷ್ಟೇ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಮರಗಳು ನೋಡ್ರಿ, ಇದು ಲೈನಿಗೆ ಗಿಡಗಳು ಕಾಣಿಸ್ತಿರ್ಬೋದು ನಿಮಗೆ. ಈಗ ಅರಿಗಳಾಗ ಕಾಣಿಸ್ತಾ ಇದ್ದಾವೆ. ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳೇ, KRS ಪಕ್ಷದಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದು ಫೇಸ್ಬುಕ್ ಲೈವ್ ಮುಖಾಂತರ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇವೆ. ಇದಕ್ಕೆ ಬೇಕಾದಂಥ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಅಲಿಯಾಬಾದ್ ಗ್ರಾಮದ, ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದ ಸರ್ವೆ ನಂಬರ್ 137. ಇದು ಅರಣ್ಯ ಇಲಾಖೆ ಜಮೀನು. ಇದರಲ್ಲಿ ನಮ್ಮ ಅರಣ್ಯ ಇಲಾಖೆಯ ದಕ್ಷ ಅಧಿಕಾರಿಗಳು ಲೂಟಿ ಮಾಡ್ತಕ್ಕಂಥದ ನಂತರ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಇದು ನಮ್ಮ ಮನವಿ. ನೀವೇನಂತಂದ್ರೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಸರ್ಕಾರದ ಹಣ ಲೂಟಿ ಮಾಡಿದಂತಹ, ಸಾರ್ವಜನಿಕರ ತೆರಿಗೆ ಹಣ ಕೊಳ್ಳೆ ಹೊಡೆದಂತಹ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಕಟ್ತಕ್ಕಂಥ ಏನು ಇವ್ರ ತೆರಿಗೆ ಲೂಟಿ ಮಾಡಿದಂಥ ಏನಿದು ನಮ್ಮದು ಬಿಲ್, ಬೋಕಸ್ ಬಿಲ್ ಏನು ಮಾಡ್ಕೊಂಡು ಇವ್ರು ಎತ್ತಿದಾರಲ್ಲ, ಆ ಹಣ ವಾಪಸ್ ಕಟ್ಲಕ್ಕೆ ಹಚ್ಚಬೇಕು. ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರೆ ಅವ್ರ ಮೇಲೆ ನಂತರ ನೀವು ಸೂಕ್ತ ಕಾನೂನು ರೀತಿ ಕ್ರಮ ತಗೋಬೇಕಂತಂದು ಹೇಳಿ ನಮ್ಮದು ಮನವಿದೆ. ನಾವು ನಿಮಗೆ ಬೇಕಾದಂಥ ದಾಖಲೆಗಳ ನಂತರ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮಲ್ಲಿ ಏನಿದ್ದಾವೆ ಅವು ನಾವು ನಿಮಗೆ ಏನಂತಾರೆ ಸಾಕ್ಷಿ ನಂತರ ಲೈವ್ನಲ್ಲಿ ಹೇಳ್ತಾ ಇದ್ದೇವೆ. ಮತ್ತು ನಿಮಗೆ ಬೇಕಾದಂಥ ದಾಖಲೆಗಳು ಕೂಡ ನಂತರ ನಾವು ನಿಮಗೆ ಕೊಡ್ತೇವೆ ಅಂತಂದು ಹೇಳ್ತಾ ಇದ್ದೇವೆ. ನಾವೇನು ಗಾಳಿ ಮೇಲೆ ಮಾತಾಡ್ತಾ ಇಲ್ಲ. ಇನ್ನು ಇಷ್ಟೇ ಅಲ್ಲ, ಇನ್ನು ಸುಮಾರು ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ನಿಮಗೆ ಬೇಕಾದಂಥ ಇವತ್ತೇನು ನಾವು ಲೈವ್ ಮಾಡಿದ್ದೇವೆ, ಏನೋ ಚಿಕ್ಕಪೇಟ್ಲಿಂದ ದೇವದೇವನ ಗಾರ್ಡನ್ ತನಕ ಅಲ್ಲೇನು 3 ಇವರು ಕಾಮಗಾರಿ ಮಾಡಿದ್ರು. 4 ಕಾಮಗಾರಿ, ಒಂದು 6 ಕಿಲೋಮೀಟ್ರು, 3 ಏನಂತಂದ್ರೆ 3 ಕಿಲೋಮೀಟರ್ ಕಾಮಗಾರಿಗಳು. ಅವ್ರದ್ದು ದಾಖಲತೆ ಮತ್ತು ಇಲ್ಲಿ ಏನಿದು ಅಲಿಯಾಬಾದ್ ನಾವು ಈ ಸದ್ಯಕ್ಕೆ ಲೈವ್ ಮಾಡ್ತಾ ಇದ್ದೇವೆ, ಇದರ ದಾಖಲಾತಿಗಳು ಕೂಡ ನಂತರ ನಾವು ನಿಮಗೆ ಕೊಡ್ತೇವೆ. ಇದು ಪೂರ 50 ಎಕರೆ ಅಂದರೆ 20 ಹೆಕ್ಟರ್ ಅಂದರೆ 50 ಎಕರೆ ಐತದೆ. ಸಂಪೂರ್ಣ ತಿರುಗಲಕ್ಕಂತೂ ಆಗಲ್ಲ. ಯಾಕಂತಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ಇವರು ಒಳಗೆ ಓಡಾಡಪ್ಲೆ ರೀತಿಯನ್ನು ಇಕ್ಕಿಲ್ಲ. ಯಾಕೆ ಅರಣ್ಯ ಇಲಾಖೆ ಅಂದ್ರೆ ಇವ್ರಿಗೆ ಹೋಗಿ ಬರ್ಲಾಕ ಕಾಲ್ನಡಿಗೆ ಏನಾರ ಮಾಡ್ಕೋಬೇಕಾಗಿತ್ತು. ಇವರು ಪ್ರತಿ ವರ್ಷ ಬಂದು ಇಲ್ಲಿ ಕೆಲಸಗಾರ ಮಾಡ್ತಿದ್ರು ಅಂತಂದ್ರೆ ಖುದ್ದಾಗಿ ತಾನೇ ನಮಗೆ ಓಡಾಡಕ್ಕೂ ಜಾಗ ಐತಿತ್ತು. ಇವ್ರೇನಂದ್ರೆ ಏನೂ ಮಾಡಿಲ್ಲ, ರೊಕ್ಕ ಲೂಟಿ ಮಾಡ್ಕೊಳಕಷ್ಟೇ ಈ ಜಾಗಕ್ಕೆ ಹೊಂಟಾರ. ಲೂಟಿ ಮಾಡ್ಕೊಳತ್ತಾರ, ಹೊಂಟಿ ನಡೆದಾರ, ತಿರ್ಗಿ ಇವ್ರು ನೋಡ್ತಾ ಇಲ್ಲ ಅಂತ ನಮಗೆ ಕಾಣಿಸ್ತದೆ. ಹಾಗಾಗಿ ಏನಂತಂದ್ರೆ ಈಗ
ಇಲ್ಲಿ ಇದು ಜಿಲ್ಲೆಯಾದಂಥ ಏನು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಎಷ್ಟು ಕಾಮಗಾರಿಗಳಿದ್ದಾವಲ್ಲ ಅದ್ರ ದಾಖಲಾತಿಗಳು ಕೂಡ ನಂತರ ನಾವು ಪತ್ತೆ ಹಚ್ಚಿ ನಿಮಗೆ ಬೇಕಾದಾಗ ನಮ್ಮಲ್ಲಿ ಇದ್ದಾವೆ, ಎಲ್ಲ ದಾಖಲೆಗಳಿದ್ದಾವೆ. ನೀವು ಯಾವ ದಾಖಲೆಗಳು ಕೇಳ್ತೀರೋ ಅಂಥ ದಾಖಲೆಗಳೇನಂತಂದ್ರೆ ನಾವು ನಮ್ಮಲ್ಲಿ ಇದ್ದಂಥ ದಾಖಲೆಗಳು ನಿಮ್ಗೆ ಕೊಡ್ತೇವೆ ಅಂತಂದು ಹೇಳ್ತೇವೆ. ಹಾಗಾಗಿ ಏನಂತಂದ್ರೆ ಸದ್ಯಕ್ಕೆ ನೀವು ಇವತ್ತೇನು ಲೈವ್ ಮಾಡಿದೆವು ಇದ್ರ ಬಗ್ಗೆ ತನಿಖೆ ನಡೆಸಿ ಸೂಕ್ತವಾದ ಕ್ರಮ ನೀವು ತೆಗೆದುಕೊಳ್ಬೇಕಾದಷ್ಟು ಬೇಗ ಅಂತ ಹೇಳಿ ನಾವು ನಿಮಗೇನಂತಂದ್ರೆ KRS ಪಕ್ಷದ ವತಿಯಿಂದ ನಾನು ನಂತರ ಹನುಮಂತ ಮಟ್ಟೆ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಮಗೆ ಸಾರಿ ಬೀದರ್ ಜಿಲ್ಲಾ KRS ಪಕ್ಷದ ಜಿಲ್ಲಾ ಅಧ್ಯಕ್ಷ ಇಲ್ಲ ಬಸರಂಗ ಪವರ್ ಪ್ರಧಾನ ಕಾರ್ಯದರ್ಶಿ ಇದ್ದಾರಲ್ಲ ಅದು ಹೇಳಬೇಕಾಗಿತ್ತು. ನಾನು ಜಿಲ್ಲಾಧ್ಯಕ್ಷ ಆಗಿ KRS ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಆಗಿ ನಾನು ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನು ನಾವು ಎಷ್ಟು ಲೈವ್ ಮಾಡಿದ್ದೇವಲ್ಲ ಆ ಜಾಗಗಳದೇನಂತ ನೀವು ತನಿಖೆ ಮಾಡಿ ಅದ್ರ ಮೇಲೆ ಸೂಕ್ತ ಕಾನೂನು ರೀತಿ ಕ್ರಮ ತಗೋಬೇಕಂತಂದು ಹೇಳಿ ನಾವು ನಿಮ್ಮ ಮನವಿ ಮಾಡ್ತಾ ಇದ್ದೀವಿ. ದಾಖಲೆಗಳು ಕೂಡ ಅಂತ ನಮ್ಮ ಹತ್ರ ಇದ್ದೇವೆ. ನೀವು ಏನು ದಾಖಲೆಗಳು ಕೇಳ್ತೀರಿ ಇದ್ರದ್ದು ನಾವು ಕೊಡ್ತೇವೆ ಸದ್ಯಕ್ಕೆ. ಮತ್ತು ನಿಮಗೆ ಹಂತವಾಗಿ ನೀವು ಬೇಕಾದರೆ ಜಿಲ್ಲೆ ತುಂಬ ನೀವು ಅದರ ತನಿಖೆ ಮಾಡಿ ನಿಮಗೆ ಇದು ಮಾಡ್ತೀರಂತಂದ್ರೆ ನಾವು ನಿಮಗೆ ಜಿಲ್ಲೆಯಲ್ಲಿ ನಡೆದಂತಹ ಎಷ್ಟೇ ಇವ್ರದ್ದು ಭ್ರಷ್ಟಾಚಾರ ಮಾಡಿದ್ದಾರೆ, ಎಲ್ಲೆಲ್ಲಿ ಲೂಟಿ ಮಾಡಿದಾರೆ ಅಂಥ ದಾಖಲೆಗಳು ಕೂಡ ನನ್ನ ಹತ್ರ ಇದ್ದಾವೆ. ನಾವೇನಂತ ನಮ್ಮಲ್ಲಿ ಇದ್ದಂಥ ದಾಖಲೆಗಳು ಜಿಲ್ಲೆಯಲ್ಲಿ ಸುಮಾರು ಎಷ್ಟು ಬೇಕಾದಷ್ಟು ಏನಂತಂದ್ರೆ ದಾಖಲೆಗಳು ಅದು ಅಂತ ಬರ್ಬೋದು. ಏನು ನಾವೀಗ ಈ ಲೈವ್ ಏನಂತಂದ್ರೆ ಮುಕ್ತಾಯ ಮಾಡ್ತೇವೆ. ಯಾಕಂತಂದರೆ ಈಗ ನಾವು ನಿಮಗೆ ತೋರಿಸ್ತೀವಿ, ಇನ್ನೇ ಬಿ ಸ್ವಲ್ಪ ಈ ಕಡೆದಾಗ ತೋರಿಸ್ಕೊಂಡು ನಾವು ಬರ್ತೀನಿ. ನಾನು ಇದೇ ರೀತಿ ಪೂರಾ ಬೀದರ್ ಜಿಲ್ಲೆಯಲ್ಲೂ ಕೂಡ ಏನಂತಂದರೆ ಇವರು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ನಿಮ್ಗೆ ಬೇಕಾದ್ರೆ ಏನಂತಾರೆ ಎಲ್ಲ ದಾಖಲೆಗಳನ್ನ ಬರೀ ಸಿಗ್ತಾವಂತ ನಾನು ನಿಮಗೆ ಪದೇ ಹೇಳ್ತೀನಿ. ಮರಗಳಂತೂ ಕಾಣಿಸ್ತಾ ಇಲ್ಲ, ನೋಡ್ರಿ ಅದು ತೋರಿಸ್ರಿ, ಅವೆಲ್ಲ ನೀವು ತೋರಿಸ್ರಿ, ತೋರಿಸ್ರಿ ಕಾಣಿಸ್ತೀವಿ. ಯಾಕಂದ್ರೆ ನಾವು ಸುಳ್ಳು ಹೇಳತ್ತೀವಿ ಒಂದಪ್ಲೆ ಕಾಣಿಸ್ತಾ ಬೇಡ. ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಏನಂತಾರೆ ಎಲ್ಲೋ ಒಂದು ಕಡೆಗೆ ಒಂದು 4 ಗಿಡ ತೋರಿಸ್ತಾರೆ ಅಂತಂದ್ರೆ ಇಲ್ಲ ಸರ್ ನಾ ಪೂರಾ 50 ಹೆಕ್ಟರ್ ಈಗ 20 ಹೆಕ್ಟರ್ ಅಂದ್ರೆ ಪೂರಾ ಹಚ್ಚಿದೆ ನಾನು. ಇವ್ರು KRS ಪಕ್ಷದವರು ಸುಳ್ಳು ಏನಂತಂದ್ರೆ ನಮಗೆ ಅಪಾದನೆ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ ಅವರು ಮತ್ತು ನಾವೇ ಮಾಡಿದಂಥ ತಪ್ಪು ಏನಂತಂದ್ರೆ ಅವ್ರು ಬಟ್ಟೆ ತೋರಿಸಪ್ಲೆ ಮಾಡ್ತಾರೆ. ಹಾಗಾಗಿ ನಿಮಗೆ ಇಲ್ಲಿ ಲೈವ್ ಇದೆ, ಇಲ್ಲಿ ಮರಗಳು ಹಚ್ಚಿದೆಲ್ಲ ಕಾಣಿಸ್ತಾ ಇದ್ದಾವೆ, ನೋಡ್ಬಹುದು. ಮಂತ್ರಿ ಅವ್ರ ಜಿಲ್ಲೆ ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ನಮ್ಮ ಮನವಿ KRS ಪಕ್ಷದ ವತಿಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಬೋದಿಷ್ಟೇ. ಏನಿದೆ ನಿಮ್ಮ ತವರು ಜಿಲ್ಲೆ ಇದೆ, ಇಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನಂತಾರೆ ಏನು ಲೂಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೇನಂತಂದ್ರೆ ಇದೇ ಜಿಲ್ಲೆದವರಾಗಿರುವುದರಿಂದ ಮತ್ತು ಇದೇ ಇಲಾಖೆಗೆ ಸಂಬಂಧಪಟ್ಟಿದ ಮಂತ್ರಿಗಳಾಗಿರುವುದರಿಂದ ನಮ್ಮದು ಮನವಿ ಇದೆ. ದಯವಿಟ್ಟು ಏನಂತಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ಯಾರ, ಯಾರು ತೆರಿಗೆ ಹಣ ಏನಂದ್ರೆ ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಮಾಡಿದಾರ, ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಲಿಕ್ಕೆ ಏನಂತಂದ್ರೆ ತಾವೇನಂತಂದ್ರೆ ಅದಕ್ಕೆ ಆದೇಶ ಮಾಡಬೇಕಂತಂದು ಹೇಳಿ ನನ್ನ ಮನವಿ ಇರ್ತದ. ಇದು ನಂದಲ್ಲ, ಸಾರ್ವಜನಿಕರೇನು ತೆರಿಗೆ ಕಟ್ತಾ ಇದ್ದಾರಲ್ಲ ಸಾರ್ವಜನಿಕರ ಪರವಾಗಿ ಕೂಡ ಏನಂತಾರೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಏನಂತಾರೆ ಇದು ತನಿಖೆ ನಡೆಸಿ, ತನಿಖೆ ನಡೆಸಿ ನಂತರ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಏನಂದ್ರೆ ತಾವು ಸೂಕ್ತ ಕಾನೂನು ಕ್ರಮ ಏನಂತಾರೆ ಜರುಗಿಸಬೇಕು. ಲೂಟಿ ಆಗಿದಂಥ ಹಣ ವಾಪಸ್ ಸರ್ಕಾರಕ್ಕೆ ಕಟ್ಟಿಸಬೇಕು. ಆ ರೀತಿ ತಾವೇನಂತರ ಆದೇಶ ಹೊರಡಿಸ್ತೀರಿ ಅಂತಂದ್ರೆ ನಾನು ನಿಮಗೆ ನಂಬಿಕೊಂಡು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈಗ ಅದು ನಾವೇನು ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಮನವಿ ಮಾಡ್ತಾ ಇದ್ದೇವೆ, ಅದು ಇಟ್ಕೊಂಬೋದು ಬಿಡೋದು ಈಗ ನಿಮ್ಮ ಹತ್ರ. ನಾವು ನಿಮ್ಮಲ್ಲಿ ಗೌರವ ವಿಶ್ವಾಸ ಬಿಟ್ಟು ಏನಂತಾರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ತನಿಖೆ ಮಾಡಿ ತಾವೇನಂತಾರೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕಂತಂದು ಹೇಳಿ ಇದು ಮನವಿ ಇದು ಲೈವ್ ಏನಂತಂದ್ರೆ ಮುಕ್ತಾಯ ಮಾಡ್ತೇವೆ. ಜೈ ಹಿಂದ್, ಜೈ KRS.